ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಿಮ್ಮ ಹತ್ರ ಮತ್ತೊಂದು ಸೂಪರ್ ಡೂಪರ್ ಆಗಿರೋ ಆ್ಯಂಡ್ ಯೂಸ್ಫುಲ್ ಆಗೋ DIY ತೊಗೊಂಡು ಬಂದಿದ್ದೀನಿ. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ಅಷ್ಟು ಈಸಿಯಾಗಿ ಮಾಡ್ಬೋದು. ಅದೇ ಇದನ್ನು ತೊಗೊಳ್ಬೇಕಾದ್ರೆ 1500 ರೂಪಾಯಿ ಮೇಲಂತೂ ಚಾರ್ಜ್ ಆಗೇ ಆಗುತ್ತೆ ಡಿಸೈನ್ ಮೇಲೆ. ನಾನು ಒಂದು ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡಿದ್ದೀನಿ. ಅದನ್ನು ಸರ್ಕಲ್ ಶೇಪ್ ಕಟ್ ಮಾಡಿಕೊಂಡು ವಾಟರ್ ಗ್ಲೂ ಮಿಕ್ಸ್ಚರ್, ನೀವು ಲಾಸ್ಟ್ ಎಪಿಸೋಡಲ್ಲೆಲ್ಲ ನೋಡಿರ್ತೀರ, ಅದೇ ಥರ ಮಿಕ್ಸ್ಚರ್ ಮಾಡ್ಕೊಂಡು ಪೇಪರ್ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ವಾಲ್ ಪುಟ್ಟಿ ಮಿಕ್ಸ್ಚರ್ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ನೋಡಿ, ಈ ಥರ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಪೇಪರ್ ಹಾಕಿ ಸ್ಟಿಕ್ ಮಾಡಿದ್ವಲ್ಲ ಕಾರ್ಡ್ಬೋರ್ಡ್ ಶೀಟ್ ಮೇಲೆ, ಶೇಪ್ಸ್ ಮೇಲೆ ನೀಟಾಗಿ ಲೇಯರ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಲೀಫ್ ಶೇಪು ಮಾಡ್ಕೊಂಡಿದ್ದೀನಿ, ಒಂದು ಸರ್ಕಲ್ ಶೇಪ್ ಮಾಡ್ಕೊಂಡಿದ್ದೀನಿ. ಮತ್ತೊಂದು ನೀವು ನೋಡ್ತಾ ಇರ್ಬೋದು, ಒಂದು ಟ್ರಯಾಂಗಲ್ ಕಮ್ಮು ಒಂದು ಫ್ಲ್ಯಾಟ್ ಸರ್ಫೇಸ್ ಥರ ಒಂದು ಮಾಡ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ನಿಮಗೆ ಶೇಪ್ಸು ನೀಟಾಗಿ ಗೊತ್ತಾಗುತ್ತೆ. ಅದು ಡ್ರೈ ಆಗಿದೆ, ಫುಲ್ ಒಂದು 24 hours ಡ್ರೈ ಆದಮೇಲೆ ನಾನು ಅದಕ್ಕೆ ಬ್ಲ್ಯಾಕ್ ಕಲರ್ನ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಬೇಸ್ ಕಲರ್ ಕೊಡ್ತಾಯಿದ್ದೀನಿ. ಆಮೇಲೆ ಇದು ಅಷ್ಟೇ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಲಾಸ್ಟ್ ಟೈಮ್ ಅವಲ್ದು ಪ್ಲ್ಯಾಂಟರ್ ಮಾಡಿದ್ವಲ್ಲ ಅದಕ್ಕೆ ಮಾಡ್ಕೊಂಡಿದ್ದಲ್ಲ, ಅದೇ ಟೆಕ್ಸ್ಚರ್ ಮಾಡಿಕೊಂಡು ಸೇಮ್ ಅದೇ ಮಿಕ್ಸ್ಚರು. ಯಾರು ವಿಡಿಯೋ ನೋಡಿಲ್ವೋ ಅವ್ರು ಈಗಲೇ ನೋಡ್ಕೊಂಬನ್ನಿ, ನಿಮ್ಗೆ ಅದು ಬೇಸಿಕ್ ಹೇಗೆ ಮಾಡೋದು ಅಂತ ಐಡಿಯಾ ಬರುತ್ತೆ. ಸೊ ನೋಡಿ, ಈ ಥರ ನೀಟಾಗಿ ಮಾಡಿಕೊಂಡು ಐಸು ಮತ್ತು ನೋಸು ಏನೇನು ಶೇಪ್ ಬೇಕೋ ನೀಟಾಗಿ ಈ ಥರ ಶೇಪ್ ಮಾಡ್ಕೊಳ್ಳಿ. ಸ್ವಲ್ಪ ಲೀಫ್ ಶೇಪ್ ಮಾಡ್ಕೊಂಡು ಬೆಂಡ್ ಮಾಡಿಕೊಂಡ್ರೆ ನೀಟಾಗಿ ಐ ಶೇಪ್ ಬರುತ್ತೆ. ನೋಡಿ ಈ ಥರ. ನೆಕ್ಸ್ಟು ನಾನು ಅದೇ ಥರನೇ ಐಬ್ರೋಸಿಗೆ ನೀಟಾಗಿ ಒಂದು ಇಷ್ಟುದ್ದ ಗೊತ್ತಾಗುತ್ತಲ್ಲ ನಿಮಗೆ, ಎಳೆ ಥರ ಮಾಡಿಕೊಂಡು ಅದರಲ್ಲಿ ನೀಟಾಗಿ ಐಬಾಲ್ ಮೇಲೆ ನೀಟಾಗಿ ಅದು ಐಬ್ರೋಸ್ ಥರ ಕೊಡ್ತಾಯಿದ್ದೀನಿ. ನೋಡಿ, ಈ ಥರ ನಿಧಾನಕ್ಕೆ ರೋಲ್ ಮಾಡಿಕೊಂಡು ಈ ಥರ ಒಂದೇ ಸಮನಾಗಿ ಶೇಪ್ ಬರುತ್ತೆ. ನೋಡಿ ಪ್ಲೇಸ್ ಮಾಡ್ಕೊಳ್ಳಿ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು. ಇದು ನೀಟಾಗಿ ಬಂದುಬಿಟ್ರೆ ನೀಟಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಮೆಷರ್ಮೆಂಟ್ ತೊಗೊಂಡು ಆಮೇಲೆ ಶೇಪ್ ನೋಡ್ಕೊಂಡು ಟ್ರೈ ಮಾಡಿ ಇಡ್ತಾಯಿದ್ದೀನಿ. ಆಮೇಲೆ ಇದು ವಿಡಿಯೋ ನಿಮಗೆ ಲಾಂಗ್ ಅನಿಸ್ಬೋದು, ಬಟ್ ಇದು ಡಿಸೈನ್ಗೆ ಅಷ್ಟೇ ಟೈಮ್ ಟೇಕಿಂಗು ಮತ್ತು ಅಷ್ಟೇ ಎಫರ್ಟ್ ಹಾಕಬೇಕು, ಅಷ್ಟೇ ನೀಟಾಗಿ ಬರಬೇಕಾಗಿರೋದ್ರಿಂದ ನಾನು ಈ ಥರ ಇಟ್ಟು ನೋಡಿ ಸ್ಟಿಕ್ ಮಾಡೋಕ್ಕೆ ಮುಂಚೆ ಫೈನಲ್ ಮಾಡ್ಕೊತಾ ಇದ್ದೀನಿ. ನಾನು ಎಲ್ಲ ಗ್ಲೂ ಮಾಡಿಕೊಂಡು ಆಮೇಲೆ ಬ್ಲೂ ಕಲರ್ ಅಕ್ರೆಲಿಕ್ ಕಲರ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಸ್ಕೈ ಬ್ಲೂ ಕಲರ್ದು ಡಾಟೆಡ್ ಇಟ್ಟಿದ್ದೆ ಫೇಸ್ ಮೇಲೆ. ಆಮೇಲೆ ಏನು ಮಾಡಿದ್ದೆ, ಸ್ಟೋನ್ಸ್ ಬರುತ್ತಲ್ಲ, ಸ್ಟಿಕ್ಕಿ ಸ್ಟೋನ್ಸು ಅಥವಾ ಮಾಮೂಲಿ ಸ್ಟೋನ್ಸ್ ಬರುತ್ತಲ್ಲ, ಆ ಸ್ಟೋನ್ಸ್ ತೊಗೊಂಡು ನೀಟಾಗಿ ನಂಗೆ ಎಲ್ಲೆಲ್ಲಿ ಬೇಕು, ಇದು ನಾನು ಕೃಷ್ಣಂದು ಸರ ಥರ ಎಫೆಕ್ಟ್ ಕೊಡಬೇಕಾಗಿದ್ದರಿಂದ ನೀಟಾಗಿ ಸರಾಗಿ ಸ್ಟೋನ್ ಥರ ಹಾಕಿ 3D ಔಟ್ಲೈನರ್ ಬರುತ್ತಲ್ಲ ಅದು ತೊಗೊಂಡು ನೀಟಾಗಿ ಸರ ಡಿಸೈನ್ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಅದರಲ್ಲಿ ಈಸಿಯಾಗಿ ಆಗುತ್ತೆ. ಅದೇ ಇದರಲ್ಲಿ ನಾನು ಬೇರೆ ಕಲರ್ ಯೂಸ್ ಮಾಡಿಕೊಂಡು ಡಾಟ್ ಇಟ್ಟಿದ್ನಲ್ಲ ಕೃಷ್ಣ ಫೇಸ್ ಮೇಲೆ, ಅದ್ರ ಮೇಲೆ ನೀಟಾಗಿ ಡಾಟ್ನ ಇನ್ನೂ ಸ್ವಲ್ಪ 3D ಎಫೆಕ್ಟ್ ಕೊಟ್ಕೊಂಡು ಮತ್ತೆ ಲೈಟ್ ಗ್ರೀನ್ ತೊಗೊಂಡು ಆ ಕಲರ್ ಡೆಪ್ತ್ ಕೊಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಟೈಮ್ ಟೇಕಿಂಗ್ ಆರ್ಟೆ, ಬಟ್ ಔಟ್ಲುಕ್ ಫಿನಿಷ್ ಆದಮೇಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬ ಇಷ್ಟ ಆಯ್ತಿದ್ದು. ಸೊ ಹಾಗಾಗಿ ನಿಮ್ಮ ಹತ್ರನೂ ಶೇರ್ ಮಾಡೋಣ. ಸ್ವಲ್ಪ ವಿಡಿಯೋ ಎಲಾಬ್ರೇಟ್ ಆದರೂ ಪರವಾಗಿಲ್ಲ, ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಈ ಐಡಿಯಾ ಅಂತ ಅಂದ್ಕೊಂಡು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಮತ್ತಾಗೇನು ಕಿರೀಟಾಗಿ ಏನು ಮಾಡಿದ್ದೀನಿ, ಮಧ್ಯ ಸ್ಟೋನ್ಸ್ ಇಟ್ಬಿಟ್ಟು ಅದಕ್ಕೂ ಅಷ್ಟೇ ಆರೆಂಜ್ ಕಲರ್ 3D ಲೈನರಲ್ಲಿ ನೀಟಾಗಿ ಹೈಲೈಟ್ ಮಾಡಿದ್ದೀನಿ. ಅಗೇನ್ ಸೇಮ್ ಕಾಪರ್ ಕಲರ್ ತೊಗೊಂಡು ಕೃಷ್ಣಂದು ಮೇಲ್ಗಡೆ ಇದು ಬರುತ್ತಲ್ಲ ಅದಕ್ಕೂ ಅಷ್ಟೇ ಲೈನ್ಸ್ ಕೊಟ್ಟು ನೀಟಾಗಿ ಅದನ್ನು ಹೈಲೈಟ್ ಮಾಡ್ತಾಯಿದ್ದೀನಿ. ಮತ್ತಾಗೇನು ಎಕ್ಸ್ಟ್ರಾ ಡಿಸೈನ್ಸ್ಗೆಲ್ಲ ನಿಮ್ಗೆ ಹೇಗೆ ಬೇಕೋ ಆ ಥರ ಮಾಡ್ಕೊಳ್ಬೋದು. ನಾನು ಅಲ್ಲೂ ಅಷ್ಟೇ ಸ್ಟೋನ್ಸ್ ಯೂಸ್ ಮಾಡಿ ಅದನ್ನು ಅಷ್ಟೇ ಮೆಹಂದಿ ಮಾಡೋದಕ್ಕೆ ಮತ್ತು ರಂಗೋಲಿ ಡಿಸೈನ್ಸ್ ಯಾರಿಗೆ ಈಸಿ ಇರುತ್ತೋ ಅವ್ರು ಇನ್ನೂ ಮುದ್ದಾಗಿ ಚೆನ್ನಾಗಿ ಮಾಡ್ಬೋದು. ಆ ಡಿಸೈನು ಮಾಡ್ತಾ ನಮ್ಮ ಕ್ರಿಯೇಟಿವಿಟಿ ಹಾಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಮಾಡ್ತಾ ಇನ್ನೂ ಐಡಿಯಾಸು ಚೆನ್ನಾಗಿ ಬರುತ್ತೆ. ಇದಕ್ಕೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನಿಲ್ಲ, ರೂಲ್ಸ್ ಏನಿಲ್ಲ. ಬಟ್ ಇದು ಟ್ರೆಡಿಷ್ನಲ್ ಆಗಿ ಮಾಡೋದ್ರಿಂದ ವಾಲ್ ಫ್ರೇಮು ಆಮೇಲೆ ಮ್ಯೂರಲ್ ಆರ್ಟ್ ಹೇಳ್ತಾರಲ್ಲ ಆ ಥರ ಆಗಿರೋದ್ರಿಂದ ಸ್ವಲ್ಪ ಈ ಥರ ಹೈಲೈಟಿಂಗ್ ಆಗಿ ಗ್ಲಿಟರಿಯಾಗಿ, ಆಮೇಲೆ ಏನು ಇದಕ್ಕೆ ಫಿನಿಶಿಂಗ್ ಸರ್ಫೇಸ್ ಸ್ಮೂತಾಗೆ ಬರಬೇಕು ಅಂತ ಏನು ಟಫ್ ಆ್ಯಂಡ್ ರೂಲ್ ಇಲ್ಲ. ನೋಡಿ, ಅದರಲ್ಲೇ ಆದಷ್ಟು ಹೈಲೈಟ್ ಮಾಡ್ತಾಯಿದ್ದೀನಿ. ನೀಟಾಗಿ ಆ ಥರ ಲೈನ್ಸ್ ಹಾಕ್ಕೊಂಡು ಆಮೇಲೆ ಇನ್ನೂ ಬೇರೆ ಜಿಗ್ಝಾಗ್ ಮಾಡ್ಕೊಬೋದು, ಇಲ್ಲ ಫ್ಲವರ್ ಡಿಸೈನ್ ಮಾಡ್ಕೊಬೋದು. ನಾನು ಇದನ್ನು ತುಂಬ ಟೈಮ್ ಟೇಕಿಂಗು, ಇನ್ನೂ ಡೆಲಿಕೇಟ್ ಡಿಸೈನ್ಸ್ ಎಲ್ಲ ಮಾಡ್ಬೋದು. ಬಟ್ ಇದು ಎಲ್ಲರೂ ಈಸಿಯಾಗಿ ಮಾಡ್ಬೋದಾದಂಥ ಡಿಸೈನ್ಸ್ನೇ ಸೆಲೆಕ್ಟ್ ಮಾಡಿಕೊಂಡು ಎಲ್ಲರಿಗೂ ಈಸಿ ಆಗಂಗೆ ಡಾಟೆಡ್ ಡಿಸೈನ್ಸು ಮತ್ತು ಲೈನ್ಸು ಆ ಥರದ್ರಲ್ಲೇ ಇದನ್ನು ಹೈಲೈಟ್ ಮಾಡಿದ್ದೀನಿ. ಇದು ಇನ್ನೂ ಡೆಲಿಕೇಟಾಗಿ ಇನ್ನೂ
ಕ್ರಿಟಿಕಲ್ ಆಗಿ ಮೆಹಂದಿ ಡಿಸೈನ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ಹಾಗೆ ಮಾಡ್ಕೊಬೋದು. ಯಾರಿಗೆ ಅದೆಲ್ಲ ಈಸಿ ಇರುತ್ತೋ ಅವ್ರು ಇನ್ನೂ ಚೆನ್ನಾಗಿ ಮಾಡಿ, ಯಾಕಂದರೆ ಇದರಲ್ಲಿ ಟೈಮ್ ಟೇಕಿಂಗ್ ಒಂದು, ಆಮೇಲೆ ಆದಷ್ಟು ಈಸಿಯಾಗಿ ಮಾಡಿದ್ದೀನಿ. ನೋಡಿ ನಮ್ಮದು ಕೃಷ್ಣ ರೆಡಿ ಆಗ್ತಾ ಇದೆ. ಆಮೇಲೆ ಲಾಸ್ಟಲ್ಲಿ ಏನು ಮಾಡಿದೆ, ಎಲ್ಲ ಡಿಸೈನ್ ಆಗಿ ಡ್ರೈ ಆದಮೇಲೆ ಸಿಲ್ವರ್ ಕೋಟಿಂಗ್ ತೊಗೊಂಡು ನೀಟಾಗಿ ಸಿಲ್ವರ್ನ ಅದ್ರ ಮೇಲೆ ಡಸ್ಟ್ ಮಾಡಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿರೋ ಕೃಷ್ಣಂದು ಮ್ಯೂರಲ್ ಆರ್ಟು ಮತ್ತು ಕ್ಲೇ ಆರ್ಟು, ವಾಲ್ ಆರ್ಟು ಏನಾದರೂ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಬ್ಲೂ ಕಲರ್ಗೆ ಸಿಲ್ವರ್ ಕಲರು ಅದು ತುಂಬ ಹೈಲೈಟಿಂಗ್ ಆಗಿತ್ತು. ಇವಾಗಂದರೆ ಇನ್ನು ಹಬ್ಬಗಳು ಶುರು ಅಲ್ವಾ, ಕಲರ್ಸು ವೈಬ್ರೈಟಿಂಗು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಟ್ರೈ ಮಾಡಿ. ಆಮೇಲೆ ಎಲ್ಲೆಲ್ಲಿ ನಿಮಗೆ ಹೈಲೈಟಿಂಗ್ ಕೊಡಬೇಕು, ಡೆಪ್ತ್ ಕೊಡಬೇಕು ಅನಿಸುತ್ತೋ ನಾನು ಡ್ರೈ ಬ್ರಷ್ ತೊಗೊಂಡು ಅಲ್ಲಲ್ಲಿ ಡೆಪ್ತ್ ಕೊಡ್ತಾ ಹೋಗ್ತಾ ಇದ್ದೀನಿ. ಆ ಡೆಪ್ತ್ ಕೊಟ್ಟಷ್ಟು ಇನ್ನೂ ಬ್ಯೂಟಿಫುಲ್ಲಾಗಿ ಕೃಷ್ಣ ವಾಲ್ ಆರ್ಟ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರಿಗಾದ್ರೂ ಗಿಫ್ಟ್ ಮಾಡೋಕ್ಕಂತೂ ತುಂಬ ದಿ ಬೆಸ್ಟ್ ಐಡಿಯಾ. ನಮಗೆ ನೆಕ್ಸ್ಟ್ ವೀಕ್ ಮದುವೆ ಇದೆ, ನೆಕ್ಸ್ಟ್ ವೀಕ್ ಫಂಕ್ಷನ್ ಇದೆ ಅಂತ ಅಂದರೆ ಈ ವೀಕ್ ಒಂದು 3 ಡೇಸ್ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ಈ ಥರ ಒಳ್ಳೆ ವಂಡರ್ಫುಲ್ ಆಗಿರೋ ಆರ್ಟ್ ಕೊಡ್ಬೋದು. ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಪ್ರೋತ್ಸಾಹ ಕೊಡಿ. ನಿಮ್ಗೆ ಮತ್ತೇನಾದರೂ ಹೊಸ ವಿಡಿಯೋ ನೋಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮಾತ್ರ ಪ್ಲೀಸ್ ಮರಿಬೇಡಿ.